ಇನ್ನು ಪ್ರಜ್ವಲ್ ಬಂಧನದ ಸುದ್ದಿಗೆ ಬರೋದಾದ್ರೆ ಪ್ರಜ್ವಲ್ ಬಂಧನ ಆಗಬೇಕು ಅನ್ನೋ ಮಾತಿತ್ತು, ಬಂಧನ ಆಗಿದೆ ಅಂತ ಹಾಸನದಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ನನ್ನ ನಮ್ಮ ಪಕ್ಷದಿಂದ ಅಮಾನತು ಮಾಡಿದ್ದೇವೆ. ಪ್ರಜ್ವಲ್ ಬಂಧನದಿಂದ ಪಕ್ಷದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಪ್ರಜ್ವಲ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ ನಾವೇ ಹೇಳಿದ್ದೇವೆ. ಯಾವುದೇ ಕಾರಣಕ್ಕೂ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಜಿಟಿಡಿ ಪ್ರತಿಕ್ರಿಯಿಸಿದ್ದಾರೆ. ತೀರ್ಮಾನ ನಿಮಗೆಲ್ಲರೂ ಕೂಡ ಗೊತ್ತಿದೆ. ನಮ್ಮ ಪಕ್ಷದಿಂದ ಅಮಾನತ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿದೆ. ಅವರೆಲ್ಲರೂ ಕೂಡ SIT ತನಿಖೆ ನಡೀತಾ ಇದೆ. ನಾವು ಸ್ವಾಗತ ಮಾಡಿದ್ದೀವಿ. ಈ SIT ತನಿಖೆ ಸಂತ್ರಸ್ತೆಯರಿಗೆ ನೆರವಾಗ್ತಾ ಇಲ್ಲ ಸರ್ಕಾರ, ರಾಜ್ಯ ಸರ್ಕಾರ. ಅದು ಅವ್ರು ಯಾರ್ಯಾರು ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ತೊಡಗಿಸಿದ್ರು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಆಗ್ರಹ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕೂಡಲೇ ಇವತ್ತೇನು ಅವ್ರಿಗಿದ್ದದ್ದು ಪ್ರಜ್ವಲ್ ಅವರ ಬಂಧನ ಆಗಬೇಕು ಅಂತಿತ್ತು. ಪ್ರಜ್ವಲ್ ಅವರೇ ನೇರವಾಗಿ ಬಂದಿದ್ದಾರೆ, ಅವರನ್ನೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ನಮ್ಮ ಕೆಲಸ ಮುಗಿತಲ್ಲ. ಪ್ರಭಾವ ಬೀರ್ತಕ್ಕಂಥ ಪ್ರಯತ್ನನ 1% ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯಾಧ್ಯಕ್ಷರಾಗಲಿ ನಮ್ಮ ಪಕ್ಷದ ನಾಯಕರುಗಳಾಗಲಿ ಯಾರೂ ಕೂಡ ಮಾಡಲಿಲ್ಲ. ಪ್ರಥಮದಿಂದನೇ ನಮ್ಮ HD ಕುಮಾರಸ್ವಾಮಿ ಅವರು ನಮ್ಮ ನಾಯಕರು ಹೇಳಿದರು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಉಪ್ಪು ತಿಂದವರು ನೀರು ಕುಡಿಯಬೇಕು ಅನ್ನೋದನ್ನು ಹೇಳಿದ್ದಾರೆ. ನಾವು ಯಾವುದೇ ಅಡ್ಡ ಪರಿಣಾಮಗಳು ಹಸ್ತಕ್ಷೇಪಗಳು ನಾವು ಮಾಡಲ್ಲ. ನಿಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ. ನ್ಯಾಯಯುತವಾಗಿ ತನಿಖೆ ಮಾಡಬೇಕು, ಅನ್ಯಾಯ ಆಗಿರೋದನ್ನ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. ರಾಜ್ಯದ ಏಕೈಕ ಸಂಸದರು ಅವರ ಬಂಧನದಿಂದ ನಿಮ್ಮ ಪಕ್ಷದ ಪರಿಣಾಮ ಬೀರೋದಿಲ್ವಾ? ಯಾವುದೇ ಪರಿಣಾಮಗಳು ಇಲ್ಲ. ಯಾವುದೇ ಪರಿಣಾಮ ಇಲ್ಲ. ಯಾವ ಸಂಸದರಿರಲಿ, ಯಾವುದೇ ಶಾಸಕರಿರಲಿ, ಯಾವುದೇ ಒಬ್ಬ ಪದಾಧಿಕಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.